ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ 2ನೇ ಪ್ರೊಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಈ ಒಂದು ಪ್ರೊಮೋದಲ್ಲಿ ನೋಡ್ತಾ ಇದ್ರೆ ನಮ್ಮ ಅಶ್ವಿನಿ ವರ್ಸಸ್ ರಜತ್ ಅವ್ರ ಮಧ್ಯೆ ಕಿತ್ತಾಟ ನಡೀತಾ ಇದೆ. ಸೊ ನಾಮಿನೇಷನ್ ಇದರಲ್ಲಿ. ಆ್ಯಂಡ್ ಕಾರಣ ಏನು ಅಂತಂದರೆ ಆಲ್ರೆಡಿ ಗೊತ್ತಿದೆ ನಿಮಗೆ. ಸೊ ಮೊನ್ನೆ ಒಂದು ಸ್ಯಾಟರ್ಡೇ ಎಪಿಸೋಡಲ್ಲಿ ಸೊ ಅಲ್ಲಿ ರಘು ಆ್ಯಂಡ್ ಯಾರು ರಜತ್ ಅವರೇನು ತೆವಲ ಅನ್ನೋ ರೀತಿಯಲ್ಲಿ ಏನು ಪದ ಬಳಕೆ ಮಾಡಿದ್ರು, ಅದರ ವಿರುದ್ಧ ಸೊ ಅಶ್ವಿನಿ ಅವರು ರೊಚ್ಚಿಗೆದ್ದಿದ್ರು. ಮೀನ್ಸ್ ಆ ಥರದ್ದೆಲ್ಲ ಮಾತಾಡ್ಬಿಡಿ ಹಾಗೆ ಹೀಗೆ ಅಂತ. ಬಟ್ ರಘು ವಿರುದ್ಧ ಮಾತಾಡಿದಂಥ ಅಶ್ವಿನಿ ಅವ್ರಿಗೆ ಸೊ ಧ್ರುವಂತ್ ಏನು ತೀಗಂಚಲಿ ಅದೆಲ್ಲ ಮಾತಾಡಿದಾಗ ಸೊ ಅವ್ರು ಯಾಕೆ ಕ್ವಶನ್ ಮಾಡಲಿಲ್ಲ ಅನ್ನೋವಂಥದ್ದು ಸೊ ಇಲ್ಲಿ ನಮ್ಮ ರಜತ್ ಅವರ ಪ್ರಶ್ನೆ ಆಗಿತ್ತು. ಸೊ ಅವತ್ತು ಹಾಗೆಲ್ಲ ಮಾಡಿದ್ರು, ಹಿಂಗೆ ಮಾಡಿದಂಥವ್ರು ಅಂತ ಒಂಥರ ಅಸಹ್ಯವಾಗಿ ಅಲ್ಲಿ ಬಾಡಿ ಲ್ಯಾಂಗ್ವೇಜ್ನ ರಜತ್ ಮಾಡ್ತಿರುವಂಥದ್ದು. ಸೊ ಅದೇ ಒಂದು ವೀಕೆಂಡಲ್ಲಿನೇ ಸೊ ರಜತ್ ಹೇಳ್ತಾನೆ ಧ್ರುವಂತು ಆ ಥರ ಬಾಡಿ ಲ್ಯಾಂಗ್ವೇಜ್ ಮಾಡ್ದ, ಸ್ಪಂದನ ಎದುರುಗಡೆಗೆ ಬ್ಯಾಕ್ ತೋರಿಸಿ ಹಂಗೆ ಅಂತ ಬಂದ. ಬಟ್ ಇವನು ಇವಾಗ ಫ್ರಂಟ್ ತೋರಿಸ್ಬಿಟ್ಟು ಸೊ ಅಶ್ವಿನಿಗೆ ಸೊ ಹಿಂಗೆ ಮಾಡಿದ್ರು ಅಂತ ಹೇಳ್ತಿದ್ದಾನಲ್ಲ, ಇದು ಎಷ್ಟು ಸರಿ ಅನ್ನೋಂಥದ್ದು ನನ್ನ ಪ್ರಶ್ನೆ. ಓಕೆ, ಸೊ ಅವಾಗ ಅಶ್ವಿನಿ ಹೇಳೋವಂಥದ್ದು, ನೀವು ಹೇಳ್ತಾ ಇದ್ರಲ್ಲ ಗಂಡಸರ ಜೊತೆ ಗುದ್ದಾಡ್ತೀವಿ ಅಂತ, ಯಾಕೆ ನೀವು ಗಂಡಸಲ್ವಾ? ಸೊ ನೀವು ಹೇಳಬೇಕಾಗಿತ್ತು. ಸೊ ಯಾರಿಗೆ ಅಲ್ಲಿ ಧ್ರುವಂತಿಗೆ ಅನ್ನೋ ರೀತಿನ ಹೇಳ್ಬೋದಾಗಿತ್ತು. ಸೊ ಏನಕ್ಕೆ ಹೇಳಿಲ್ಲ ಅಂತ ಅಗೇನ್ ಇಲ್ಲ ಅಶ್ವಿನಿ ಕ್ವಶನ್ ಮಾಡ್ತಿರೋಂಥದ್ದು ಕೂಡ. ಓಕೆ, ಅದಾದ್ಮೇಲೆ ಹಾಕೊಂಡು ಹಿಂಗೆ ತಳ್ತಾನೆ. ಸೊ ತಳ್ಳಿದ್ದಾದ್ಮೇಲೆ ಏಯ್ ಕಚಡ ಅನ್ನೋ ರೀತಿಯಲ್ಲಿ ಅಶ್ವಿನಿ ಅವರು ರಜತಿಗೆ ಬೈಯೋವಂಥದ್ದು. ಸೊ ಅವತ್ತಿನ ದಿನ ತೀಗಂಚಲಿ ಅಂತ ಬಂತಲ್ಲ, ಸೊ ಅವತ್ತು ನನ್ನ ಪ್ರಕಾರ ರಜತು ಕೂಡ ಧ್ರುವಂತಿಗೆ ಸಪೋರ್ಟ್ ಮಾಡ್ದ. ಬಿಕಾಸ್ ಏನಂತಂದರೆ ಅಲ್ಲಿ ಸೂರಜ್ ತೊಗೊಂಡೋಗಿ ಹೇಳಿದ್ದಕ್ಕೆ ಸೊ ಅವ್ನು ಯಾಕೆ ಹೇಳಬೇಕಾಗಿತ್ತು ಅಂತ ರಘು ಆ್ಯಂಡ್ ರಜತ್ ಇಬ್ಬರು ಕೂಡ ಒಂದು ರೀತಿಯಲ್ಲಿ ಧ್ರುವಂತಿಗೆ ಸಪೋರ್ಟ್ ಮಾಡಿಕೊಂಡು ಸೂರಜ್ಗೆ ಬೈಯೋ ರೀತಿಯಲ್ಲೇ ಹೇಳಿರುವಂಥದ್ದು. ಸೊ ಇಲ್ಲೇ ಬಗೆಹರಿಸ್ಕೊಬೇಕಾಗಿತ್ತು, ಅವ್ನು ಹೋಗಿ ಯಾಕೆ ಅಲ್ಲಿ ಹೇಳ್ದ ಅನ್ನೋ ರೀತಿಯಲ್ಲೇ ಹೇಳಿರುವಂಥದ್ದು ಇಬ್ಬರು ಕೂಡ. ಬಟ್ ಇವಾಗ ಬಂದು ಸೊ ಅಲ್ಲಿ ಅಶ್ವಿನಿಗೆ ಸೊ ಬೈತಿರೋವಂಥದ್ದು ಎಷ್ಟು ಸರಿ ಅನ್ನೋವಂಥದ್ದು ನನ್ನ ಪ್ರಶ್ನೆ. ಸೊ ಅವತ್ತು ನೋಡ್ತಾ ಇದ್ರೆ ಅವನು ಕೂಡ ವಾಯ್ಸ್ ರೈಸ್ ಮಾಡಲಿಲ್ಲ. ಸೊ ಅಶ್ವಿನಿ ಅವರು ರೈಸ್ ಮಾಡಿಲ್ಲ ಅನ್ನೋದು ಬೇರೆ ವಿಷಯ. ಬಟ್ ನೀನು ರೈಸ್ ಮಾಡ್ದ, ಫಸ್ಟ್ ನೀನು ರೈಸ್ ಮಾಡಿದ್ದಿದ್ರೆ ಸೊ ಅದ್ರ ಬಗ್ಗೆ ಹೇಳ್ಬೋದಾಗಿತ್ತು. ಬಟ್ ನೀನೇ ರೈಸ್ ಮಾಡಿಲ್ಲ. ಅದಾದಮೇಲೆ ಅಶ್ವಿನಿಯಲ್ಲಿ ಇದ್ಲು, ಬಟ್ ಅವ್ರು ರೈಸ್ ಮಾಡಿಲ್ಲ, ತಪ್ಪು ಒಪ್ಕೊಳ್ಳೋಣ. ಈಗ ನೀನು ಮಾಡಿದ್ದು ಕೂಡ ತಪ್ಪೇ ಅಲ್ವಾ, ಅವತ್ತು ರೈಸ್ ಮಾಡಲಿಲ್ಲ. ಅದಾದಮೇಲೆ ಶನಿವಾರದ ಎಪಿಸೋಡಲ್ಲಿ ತೆವಲು ಮನೆಗೆ ಹೋಗಿ ಅನ್ನೋವಂಥದ್ದು ಸೊ ಅದು ಕೂಡ ತಪ್ಪೇ ಅಲ್ವಾ. ಅದಾದಮೇಲೆ ಇವತ್ತಿನ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಸೊ ಹಿಂಗೆ ಅಂತೇಳಿ ಅಲ್ಲಿ ಒಂದು ರೀತಿಯಲ್ಲಿ ಫ್ರಂಟ್ ತೋರಿಸುವಂಥದ್ದು ಎಷ್ಟು ಸರಿ? ಖಂಡಿತವಾಗ್ಲೂ ಎರಡು ಕಡೆಯಿಂದ ಕೂಡ ತಪ್ಪಾಗಿದೆ. ಬಟ್ ಇಲ್ಲಿ ರಜತ್ ಏನು ಮಾಡಬೇಕು ಅನ್ನೋಂಥದ್ದನ್ನು ಅವನು ಮಾಡ್ತಾ ಇದ್ದಾನೆ. ಸೊ ಆ್ಯಂಡ್ ಬಿಗ್ ಬಾಸ್ ಮನೆಗೆ ಏನಕ್ಕೆ ಬಂದಿದ್ದಾನೆ ಅಂತ ಅವನಿಗೆ ಇವಾಗ ಅರ್ಥ ಆಗ್ತಾಯಿದೆ, ಅದ್ರ ಪ್ರಕಾರನೇ ಆಡ್ತಿದ್ದಾನೆ ಅಂತ ನನಗನ್ಸುತ್ತೆ. ನೋಡೋಣ ಯಾವ ರೀತಿಯಲ್ಲಿ ಇಲ್ಲಿ ಅಶ್ವಿನಿ ಅವರು 2 ವಾರ ಸ್ವಲ್ಪ ಸೈಲೆಂಟಾಗಿದ್ದರು 2.0 ಅಂತ. ಸೊ ಇವಾಗ ರೊಚ್ಚಿಗೆ ಎಬ್ಸೋ ಅಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಕಿತ್ತಾಟ ಯಾವ ಮಟ್ಟಕ್ಕೆ ಹೋಗಿ ಮುಟ್ಟುತ್ತೆ ಅಂತ ನೋಡ್ಬೋದು. ಆ್ಯಂಡ್ ಇಬ್ಬರು ಕೂಡ ಹಂಗೆ ಇದೆ. ಅವಚ ಶಬ್ದಗಳು ಅಂತ ಬಂದಾಗ ಥರ್ಡ್ ಗ್ರೇಡ್ ಏನೋ ಭಾಷೆಗಳು ಅನ್ನೋ ರೀತಿಯಲ್ಲಿ ಅಶ್ವಿನಿ ಹೇಳ್ತಿದ್ದಾರೆ. ಸೊ ಇವರು ಸ್ಟಾರ್ಟಿಂಗಲ್ಲಿ ಕೆಲವೊಂದು ಪದ ಬಳಕೆಗಳನ್ನ ಮಾಡಿದರು. ಸೊ ಅದಾದಮೇಲೆ ಇವಾಗ ಒಂದು 2-3 ವಾರದಿಂದ ಸ್ವಲ್ಪ ಸರಿಯಾಗಿ ಇದ್ದಾರೆ. ಸೊ ನೋಡೋಣ ಮುಂದೆ ಯಾವ ರೀತಿಯಲ್ಲಿ ಇರ್ತಾರೆ ಅಂತ. ಓಕೆ, ಸೊ ಸದ್ಯಕ್ಕೆ ವಿಡಿಯೋದಷ್ಟೇ. ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್.